ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಸೊ ನಾನು ಇವತ್ತು ಹೊಸ ರೆಸಿಪಿಯನ್ನು ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ಇವತ್ತು ಮಾಡ್ತಕ್ಕಂಥ ರೆಸಿಪಿ ಏನಪ್ಪ ಅಂತಂದರೆ ಇದು ಸಾಂಬಾರು ರೆಸಿಪಿ ಅಂದರೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನುಗ್ಗೆಕಾಯಿ ಸಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು 3 ನುಗ್ಗೆಕಾಯಿ ತೊಗೊಂಡಿದ್ದೀನಿ, 3-4 ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ನುಗ್ಗೆಕಾಯಿ ಸಾಂಬಾರು ಮಾಡಲಿಕ್ಕೆ ಮಸಾಲ ರುಬ್ಕೊಳ್ಳಿಕ್ಕಿದೆ, ಖಾರ ರುಬ್ಬಬೇಕು. ಹಾಗಾಗಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಮತ್ತು 2 ಈರುಳ್ಳಿ, 2 ಟೊಮೊಟೊ ದೊಡ್ಡದು, ಮತ್ತು ಸ್ವಲ್ಪ ತೆಂಗಿನ ತುರಿ, ಒಂದು ಅರ್ಧ ಬಟ್ಲು ತೆಂಗಿನ ತುರಿ, ಮತ್ತು ಇದು ಒಗ್ಗರಣೆಗೆ ಹಾಕ್ಲಿಕ್ಕಿದೆ. ಕರಿಬೇವು ಮತ್ತು ಟೊಮೊಟೊ ಮತ್ತು ಈರುಳ್ಳಿ, ಇದು ಒಗ್ಗರಣೆಗೆ ಹಾಕಬೇಕು. ಅದನ್ನು ನೆಕ್ಸ್ಟ್ ಪ್ರೊಸೀಜರ್ ನಾನು ನಿಮಗೆ ತೋರಿಸ್ತೀನಿ. ಇದು ರುಬ್ಬೋ ಮಸಾಲ. ಓಕೆ, ಈಗ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ನೋಡಿ ಇದರಲ್ಲಿ ಒಂದು ಬಟ್ಲು ನಾನು ತೊಗರಿಬೇಳೆನ ಬೇಯಲಿಕ್ಕಿಟ್ಟಿದ್ದೀನಿ. ನೋಡಿ, ಇಷ್ಟು ಬೆಂದಿದೆ. ಸೊ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಈ ನುಗ್ಗೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಈ ತೊಗರಿಬೇಳೆ ಬೇಯಕ್ಕಿಟ್ಟಿದ್ದೀನಿ ಅಲ್ವಾ, ಸೊ ಇದರೊಳಗಡೆ ನಾನು ಈ ನುಗ್ಗೆಕಾಯಿನ ಹಾಕ್ಕೊಳ್ತೀನಿ. ಮುಂಚೆನೇ ನುಗ್ಗೆಕಾಯಿ ಹಾಕ್ಬಿಟ್ರೆ ಇದೆಲ್ಲ ಬಿಟ್ಬಿಡುತ್ತೆ. ನುಗ್ಗೆಕಾಯಿ ಎಳೆದಿದ್ದರೆ ಅದು ಬೇಗ ಬೆಂದೋಗ್ಬಿಡುತ್ತೆ. ಇಲ್ಲಾಂದರೆ ನಾವು ಒಗ್ಗರಣೆಗೂ ಕೂಡ ಹಾಕ್ಕೋಬೋದು. ಸೊ ನಾನು ಇದನ್ನು ಹಾಕ್ಬಿಟ್ಟು ಒಂದು ವಿಷಲ್ನ ತೊಗೊಂಬರ್ತೀನಿ. ಸೊ ಬೆಂದ್ಬಿಡುತ್ತೆ ಮೀಡಿಯಮ್ಮಾಗೆ. ಹಾಗಾಗಿ ಅದಕ್ಕೇ ಮುಂಚೆನೇ ಬೇಳೆ ಬೇಯಿಸ್ಕೊಂಡ್ಬಿಡಿ. ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ನುಗ್ಗೆಕಾಯಿನ ಹಾಕ್ಕೊಳ್ಳಿ. ಓಕೆ, ಇದಕ್ಕೇನ ಸ್ವಲ್ಪ ಈಗ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಉಪ್ಪನ್ನು ಖಾರ ರುಬ್ಬಿ ಆದಮೇಲಾದರೂ ಸೇರಿಸ್ಕೋಬೋದು, ಇಲ್ಲಾಂದರೆ ಇವಾಗ ನುಗ್ಗೆಕಾಯಿಗೆ ಸ್ವಲ್ಪ ಸಪ್ಪೆ ಅನಿಸುತ್ತಲ್ವ, ಹಾಗಾಗಿ ನುಗ್ಗೆಕಾಯಿ ಮತ್ತು ಬೇಳೆಗೆ ಸರಿಯಾಗಿ ಸ್ವಲ್ಪ ಉಪ್ಪನ್ನು 1/2 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತೀನಿ. ಆಮೇಲೆ ಸಾಂಬಾರನ್ನ ಒಗ್ಗರಣೆ ಹಾಕುವಾಗ ಅದಕ್ಕೆ ಸ್ವಲ್ಪ ಹಾಕ್ಲಿಕ್ಕಿರುತ್ತೆ. ಸೊ ಟೇಸ್ಟ್ ಮಾಡಿ ನೋಡಿಬಿಟ್ಟು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲನ್ನು ತೊಗೊಂಬರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ವಿಷಲ್ ತೊಗೊಂಬರ್ತೀನಿ. ನೋಡಿ, ನೆನಪಿಟ್ಕೊಳ್ಳಿ, ಫಸ್ಟಿಗೆ ಬೇಳೆನ ನಾವು ಬೇಯಲಿಕ್ಕೆ ಹಾಕ್ಬಿಡ್ಬೇಕು. ಸೊ ಒಂದು ಬೌಲ್ ಬೇಳೆನ ನಾನು ಹಾಕಿದ್ದೆ ಬೇಯಲಿಕ್ಕೆ, ಅದು ಒಂದು 1/4% ಆಲ್ರೆಡಿ ಬೆಂದಿದೆ ಅನ್ನುವಾಗ ಸೊ ನುಗ್ಗೆಕಾಯಿನ ಹಾಕ್ಬಿಟ್ಟು ನಾನು ವಿಷಲ್ನ ತೊಗೊಂಬರ್ತೀನಿ. ಇಲ್ಲ ಅಂದರೆ ನುಗ್ಗೆಕಾಯಿನ ನೀವು ಒಗ್ಗರಣೆ ಕೂಡ ಹಾಕೋಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಈಗ ನಾವು ಇದು ಬೇಯುವಷ್ಟರೊಳಗೆ ಖಾರ ರುಬ್ಕೊಂಬರೋಣ. ನೋಡಿ, ಖಾರ ರುಬ್ಕೊಂಡು ಬರಲಿಕ್ಕೆ ನೋಡಿ ಕೊತ್ತಂಬರಿ, ನೋಡಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಮತ್ತು ಕಾಯಿ ಇಷ್ಟು ಮಾತ್ರ ರುಬ್ಕೊಂಬರ್ತೀನಿ. ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ನಾನು ಹಾಗೇ ಹಾಕ್ಕೊಳ್ತೀನಿ. ಅದು ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ಫ್ರೆಂಡ್ಸ್, ನಿಮಗೆ ಏನಾದರೂ ಸ್ವಲ್ಪ ಟೊಮೊಟೊ ಕಮ್ಮಿ ಮಾಡಿ ಹುಣಸೆಹಣ್ಣು ಹಾಕಬೇಕು ಅಂದರೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ನೋಡಿ ಇಷ್ಟು ರುಬ್ಲಿಕ್ಕಿದೆ. ಕಾಯಿ, ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಡು ಬರ್ತೀನಿ. ಇದು ನೋಡಿ ಹೇಳಿದೆ ಅಲ್ವಾ, ಇದನ್ನು ಸಾಂಬಾರಿಗೆ ಒಗ್ಗರಣೆಗೆ ಹಾಕಲಿಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವು. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಸೊ ಈಗ ನೋಡಿ ಈ ಥರ ಬೆಂದಿದೆ, ಜಾಸ್ತಿ ಹೊಡೆದಿಲ್ಲ. ನೋಡಿ, ಒಂದೇ ವಿಷಲ್ ಕೊಟ್ಟಿರೋದು, ಆದರೂ ಎಷ್ಟೊಂದು ಬೆಂದೋಗ್ಬಿಟ್ಟಿದೆ. ಓಕೆ, ಇದು ಹೀಗೇನೇ ಇರಲಿ. ಮಸಾಲ ಸಾಂಬಾರದು ಒಗ್ಗರಣೆ ಹಾಕ್ತೀವಲ್ಲ, ಅದು ಕುದಿಯುವಾಗ ಇದನ್ನು ಆ್ಯಡ್ ಮಾಡೋಣ. ಓಕೆ, ನೋಡಿ ಖಾರ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಿದೆ. ಇದಕ್ಕೆ ಏನೇನು ಹಾಕಿದ್ದೆ ಅಂದರೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಗಡ್ಡೆ. ಓಕೆ, ಇದಕ್ಕೆ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಆ್ಯಡ್ ಮಾಡ್ತೀನಿ ಇದರೊಳಗಡೆ. ಓಕೆ, ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ. ಇದು ತುಂಬ ಖಾರ ಇದೆ, ಹಾಗಾಗಿ ನಾನು ಒಂದು ಸ್ಮಾಲ್ ಟೀ ಸ್ಪೂನು ಹಾಕ್ತಾಯಿದ್ದೀನಿ. ಸೊ ಮಕ್ಕಳಿದ್ರೆ ಖಾರ ಇಷ್ಟಪಡಲ್ಲ, ಹಾಗಾಗಿ ಅದೇ ಸ್ಪೂನಲ್ಲೇ 1.5 ಸ್ಪೂನು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿದೆ ನಾನು ಸಾಂಬಾರು ಪೌಡರ್ ಮಾಡಿರೋದು. ಸೊ ಖಂಡಿತ ಒಮ್ಮೆ ಆ ಮೆಥಡಲ್ಲಿ ಸಾಂಬಾರು ಪುಡಿ ಮಾಡಿ ಸಾಂಬಾರುಗಳನ್ನ, ಪಲ್ಯಗಳನ್ನ ಮಾಡಿ ಸೂಪರ್ ಟೇಸ್ಟ್ ಕೊಡುತ್ತೆ. ಓಕೆ ಫ್ರೆಂಡ್ಸ್, ಇದಿರಲಿ. ಓಕೆ, ನೋಡಿ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 3 ದೊಡ್ಡ ಟೇಬಲ್ ಸ್ಪೂನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೀಗ ಸಾಸಿವೆ, ಜೀರಿಗೆನ ಆ್ಯಡ್ ಮಾಡೋಣ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಪಿಂಚಷ್ಟು ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಘಮ. ಓಕೆ ಫ್ರೆಂಡ್ಸ್, ನೋಡಿ ಒಗ್ಗರಣೆಗೆ ತೊಗೊಂಡಿದ್ದೆ ಅಲ್ವಾ, ಕರಿಬೇವು ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗೋದು. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೆ ಬೇಕಾದರೆ ಒಂದು ಒಣಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕಿ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗಲಿ ಎಣ್ಣೆಯಲ್ಲಿ, ಕರಿಬೇವು ಅದೆಲ್ಲ
ಚೆನ್ನಾಗಿ ಸಾಫ್ಟ್ ಆದಮೇಲೆ ಈ ಮಸಾಲ ರುಬ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಆ್ಯಡ್ ಮಾಡೋಣ. ಚೆನ್ನಾಗಿ ಬೆಂದ್ಕೊಡುತ್ತೆ ಅದ್ರ ಜೊತೆಗೆ. ಇದು ಸಾಫ್ಟ್ ಆಗಿದೆ ನೋಡಿ. ನಾನು ತೊಗೊಂಡಿದ್ದೆ ಅಲ್ವಾ ಮಸಾಲಾಗೆ ಏನೇನೋ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲೇ ಸೊ ಈಗ ಇದಕ್ಕೆ ಹಾಕ್ತೀನಿ ಒಗ್ಗರಣೆಗೆ. ಸೊ ಇದು ಒಂದು ಕುದಿ ಬಂದಮೇಲೆ ನುಗ್ಗೆಕಾಯಿ ಬೆಂದಿತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀರು ನೋಡಿಬಿಟ್ಟು ನಿಮಗೆ ಸಾಂಬಾರು ಯಾವುದು ಮಂದ ಬೇಕಾ ಸ್ವಲ್ಪ ತೆಳು ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ ನಾನು ಅದಕ್ಕೆ ನೀರು ಒಯ್ತೀನಿ. ಇದಕ್ಕೆ ನೋಡಿ ಗಟ್ಟಿ ಇದೆ, ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಯಾಕೆಂದರೆ ನುಗ್ಗೆಕಾಯಿ ಒಳಗಡೆ ಸ್ವಲ್ಪ ನೀರು ಇರುತ್ತಲ್ವ. ಓಕೆ, ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಹದ ಇದ್ರೆ ಸಾಕಾಗುತ್ತೆ. ಸೊ ಈಗ ಇದು ಕುದಿಯುವಾಗ ಇದನ್ನು ಹಾಕ್ತೀವಲ್ಲ, ಸೊ ಸರಿ ಹೋಗ್ಬಿಡುತ್ತೆ ಬೇಳೆದು ಮತ್ತು ಇದು ನುಗ್ಗೆಕಾಯಿದು. ಸೊ ಇದು ಕುದೀರಿ. ಓಕೆ, ಇದಕ್ಕೀಗ ನಾನು ನುಗ್ಗೆಕಾಯಿಗೆ ಸರಿಯಾಗಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೆ. ಸೊ ಈ ಖಾರಕ್ಕೆ ಸರಿಯಾಗಿ ಈಗ ಈ ಸಾಂಬಾರಿಗೆ ಸರಿಯಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪನ್ನ ಬೇಕಾದ್ರೆ ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಸಾಲ್ಟ್ ಅಲ್ಲ, ಆಮೇಲೆ ಬೇಕಾದರೆ ಕಡಿಮೆ ಆದರೆ ಹಾಕ್ಕೋಬೋದು. ಸೊ ಇದಕ್ಕೊಂದು ಸ್ಪೂನ್ನ ಆ್ಯಡ್ ಮಾಡ್ತೀನಿ. ಆಲ್ರೆಡಿ ಅದು ಬೇಯುವಾಗ ಹಾಕಿದ್ದೆ ಹಾಗಾಗಿ. ಮತ್ತು ಓಕೆ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ಇದನ್ನು ನಮ್ಮ ನುಗ್ಗೆಕಾಯಿ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಇದನ್ನು ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಕುದಿಯುವಾಗ ಆಗಲೇ ಹೇಳಿದೆ ಅಲ್ವಾ, ಸೊ ಕುದಿಯುವಾಗ ಇದನ್ನು ನುಗ್ಗೆಕಾಯಿನ ಆ್ಯಡ್ ಮಾಡ್ತೀನಿ. ಈ ಥರ ನಿಧಾನಕ್ಕೆ ಹಾಕ್ಕೊಳ್ಳಿ ಬೇಳೆ. ಅದನ್ನು ಮುಂಚೆನೇ ಹಾಕ್ಬಿಟ್ರೆ ಏನು ಅಂದರೆ ನುಗ್ಗೆಕಾಯಿ ಎಲ್ಲ ಒಡೆದೋಗ್ಬಿಡುತ್ತಾಗ ಕೈಗೆ ಸಿಗಲ್ಲ ತಿನ್ನಲಿಕ್ಕೆ. ಸಾಂಬಾರು ಒಳಗಡೆ ಎಲ್ಲ ಇರುತ್ತೆ ಹಾಗಾಗಿ. ಸೊ ನೋಡಿ ಹಾಕಿದೆ. ಸೊ ಕುದ್ದಿದೆ ಸಾಂಬಾರು. ನೋಡಿ ಸಾಂಬಾರು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ನೋಡಿ ಒಂದು ಕುದಿ ಬಂತು, ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನುಗ್ಗೆಕಾಯಿನೂ ಸಹ ಒಂದು ಹೊಡೆದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಮೆಥಡಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು. ಈ ಹದ ಇದ್ದರೆ ಸಾಕು ನೋಡಿ. ಜಾಸ್ತಿ ಮಂದನೂ ಇಲ್ಲ, ಜಾಸ್ತಿ ಇದೂ ಇಲ್ಲ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ರೈಸ್ ರೆಡಿ ಆಯಿತು. ಹಪ್ಪಳ ಕೂಡ ನೆಂಚ್ಕೊಳಕ್ಕೆ ಇಟ್ಟಿದ್ದೀನಿ. ಸೊ ಸೂಪರಾಗಿದೆ. ಸೊ ಈ ಮೆಥಡಲ್ಲಿ ಸಾಂಬಾರು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಹೊಸ ಹೊಸ ರೆಸಿಪೀಸ್ ಎಲ್ಲ ಡಿಸ್ಕ್ರಿಪ್ಷನ್ಸಲ್ಲಿರುತ್ತೆ, ಖಂಡಿತ ನೋಡಿ ಟ್ರೈ ಮಾಡಿ ರೆಸಿಪೀಸ್ಗಳನ್ನೆಲ್ಲ. ಮತ್ತು ಏನಾದರೂ ಡೌಟ್ಸ್ ಬಂತು ಅಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಮತ್ತು ಉತ್ತರ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ನಾನು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಖಂಡಿತ ನೀವು ಒಮ್ಮೆ ಮಾಡಿ ತುಂಬಾ ಇಷ್ಟಪಡ್ತೀರಾ. ಓಕೆ, ನೆಕ್ಸ್ಟ್ ರೆಸಿಪಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.